ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 6th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಪ್ರಮುಖ ಮೆಥಡ್ ಪಿ.ವಿ. ರೇಷಿಯೋ, ಕಾಂಟ್ರಿಬ್ಯೂಷನ್ ಮತ್ತು ಬ್ರೇಕ್ ಇವನ್ ಪಾಯಿಂಟ್ ಮಾರ್ಜಿನಲ್ ಕಾಸ್ಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ 5 ಅಂಕದ ಪ್ರಮುಖ ಪ್ರಶ್ನೆಯನ್ನು ನೋಡೋಣ. ಅದಕ್ಕೆ ಉತ್ತರವನ್ನು ಯಾವ ರೀತಿ ಬರೀಬೇಕು, ಫಾರ್ಮುಲಾ ಏನಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಕ್ವಶನ್ ತಗೊಂಡಿದ್ದೀನಿ, ಇಲ್ಲೊಂದು ಎಕ್ಸಾಂಪಲ್. ಕ್ಯಾಲ್ಕುಲೇಟ್ ಕಾಂಟ್ರಿಬ್ಯೂಷನ್ ಪಿ.ವಿ. ರೇಷಿಯೋ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್. ಸೊ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ 20 rupees, ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ 10 rupees, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ 1,80,000 rupees. ನಮಗೆ ಕಂಡುಹಿಡಿ ಅಂತ ಹೇಳಿರೋದು ಕಾಂಟ್ರಿಬ್ಯೂಷನ್ ಪಿ.ವಿ. ರೇಷಿಯೋ ಬ್ರೇಕ್ ಇವನ್ ಪಾಯಿಂಟ್. ಸೊ ಸೊಲ್ಯೂಷನ್ ನೋಡೋಣ. ಮೊದಲು ಒಂದೇದು ಕೇಳಿರೋದು ಅವರು ಕಾಂಟ್ರಿಬ್ಯೂಷನ್. ಸೊ ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಏನ್ ಹಾಕ್ತಿವಿ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಸೊ ಕ್ವಶನ್ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್, ಒಂದು ಸೆಲ್ಲಿಂಗ್ ಪ್ರೈಸ್ ಗೆ ಒಂದು ವಸ್ತು ಸೇಲ್ ಪ್ರೈಸ್ ಎಷ್ಟಿದೆ 20, ಅದರ ವೇರಿಯಬಲ್ ಕಾಸ್ಟ್ ಎಷ್ಟಿದೆ 10. ಸೊ 20 ಅಲ್ಲಿ 10 ಮೈನಸ್ ಮಾಡೋಣ, 10 rupees ಬರುತ್ತೆ, ಅದೇ ಕಾಂಟ್ರಿಬ್ಯೂಷನ್. ಸೊ ಕಾಂಟ್ರಿಬ್ಯೂಷನ್ ನ ಫಾರ್ಮುಲಾ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಎರಡನೇ ನೋಡೋಣ ಪಿ.ವಿ. ರೇಷಿಯೋ. ಸೊ ಪಿ.ವಿ. ರೇಷಿಯೋ ಫಾರ್ಮುಲಾ PV ratio is equal to contribution per unit divided by selling price per unit into 100. ಸೊ ಆಲ್ರೆಡಿ ನಾವು ಕಾಂಟ್ರಿಬ್ಯೂಷನ್ ಕಂಡು ಹಿಡಿದಿದ್ದೀವಲ್ಲ 10 rupees, ಅದು ಬೇಕು ನಮಗೆ ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಕ್ವಶನ್ ಅಲ್ಲಿ ಇದೆ 20 rupees ಇಂಟು 100. ಸೊ ಅದನ್ನ ಕ್ಯಾಲ್ಕುಲೇಷನ್ ತಗೊಳ್ಳೋಣ. 10 divided by 20 ಇಂಟು 100 ಮಾಡಿದಾಗ 50% ಮತ್ತು ಇಂಟು 100 ಮಾಡಿದೀವಲ್ಲ ಅದಕ್ಕೆ ಪರ್ಸೆಂಟೇಜ್ ಅಲ್ಲಿ ಬರೀತೀವಿ. ಇಂಟು 100 ಫಾರ್ಮುಲಾದಲ್ಲಿ ಹಚ್ಚಿಲ್ಲ ಅಂದ್ರೆ ಬರೀ 0.5 ಬರೆದ್ರು ಕರೆಕ್ಟ್. ಎರಡನೇದಾಯ್ತು. ಈಗ ಮೂರನೇದು ಏನ್ ಕ್ವಶನ್ ಕೇಳಿದಾರೆ ಕ್ವಶನ್ ಅಲ್ಲಿ ಅಂದ್ರೆ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಂತ ಕೇಳಿದಾರೆ. ಸೊ ಅದರ ಫಾರ್ಮುಲಾ ನೋಡೋಣ. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಸೊ ಫಿಕ್ಸ್ಡ್ ಕಾಸ್ಟ್ ಕ್ವಶನ್ ಅಲ್ಲಿ 1,80,000 ಇದೆ. ಕಾಂಟ್ರಿಬ್ಯೂಷನ್ ನಾವು ಕಂಡು ಹಿಡಿದಿದ್ದೀವಿ, ಒಂದೇ ಫಾರ್ಮುಲಾ 10 rupees. ಎರಡನ್ನು ಡಿವೈಡೆಡ್ ಬೈ ಮಾಡಬೇಕು. 1,80,000 ಡಿವೈಡೆಡ್ ಬೈ 10 ಮಾಡಿದಾಗ 18,000 ಯೂನಿಟ್ಸ್. ಸೊ ಈ ರೀತಿಯಾಗಿ ನೀವು ಪಿ.ವಿ. ರೇಷಿಯೋ, ಕಾಂಟ್ರಿಬ್ಯೂಷನ್ ಮತ್ತು ಬ್ರೇಕ್ ಇವನ್ ಪಾಯಿಂಟ್ ಕೇಳಿದಾಗ ಪ್ರಾಬ್ಲಮ್ ನ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಈಸಿ ಆಗಿರುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ.